ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದೆಲ್ಲ ಏನಕ್ಕೆ ಈ ರೀತಿ ಇಟ್ಟಿದ್ದೀನಪ್ಪ ಅಂತಂದರೆ, ಯಾರೋ ಸಿಸ್ಟರ್ಸು ಒಬ್ಬರೋ ಇಬ್ಬರೋ ಏನಂತ ಹೇಳ್ತಾರೆ ಅಂದರೆ, ನಿಮಗೆ ಒಂದು ವಿಡಿಯೋ ನೋಡಿಬಿಟ್ಟು ನಾನು ಆಲ್ರೆಡಿ ಒಂದು ನೈಟ್ಗೆ 7,000 ರೂಪಾಯಿ ಒಬ್ಬರದೇ ಫಂಕ್ಷನ್ ಬ್ಲೌಸ್ಗಳು ಹೊಲ್ದೆ ಅಂತ ವಿಡಿಯೋ ಹಾಕಿದ್ದೆ. ಆ ವಿಡಿಯೋ ನೋಡಿಬಿಟ್ಟು ಸುಮಾರು ಕಮೆಂಟ್ ಬರ್ತಾನೆ ಇದ್ದಾವೆ. ಫಿನಿಶಿಂಗ್ ಇಲ್ಲ, ನಿಮಗೆ ಬಟ್ಟೆ ಮತ್ತೆ ರಿಟರ್ನ್ ತಂದು ಕೊಡ್ತಾರಾ, ಹಾಗೆ ಹೀಗೆ ಅಂತ ಒಂದು ಬ್ಯಾಡ್ ಕಮೆಂಟ್ಗಳು ಬರ್ತಾ ಇದೆ. ಕೆಲವರು ಬೊಳೆ ಬಿಡ್ತೀರಾ ಅಂತ ಅಂದರು, ಅದಕ್ಕೂ ಒಂದು ವಿಡಿಯೋ ಮಾಡಾಕಿದೆ. ಇನ್ನು ಕೆಲವರು ನೀವು ಹೇಳೋದೆಲ್ಲ ಸುಳ್ಳು, ಉಕ್ಸು ಕಾಜಾ ಎಲ್ಲ ಒಂದು ನೈಟಲ್ಲಿ ರೆಡಿ ಮಾಡೋಕ್ಕಾಗುತ್ತಾ ಅಂತ ಹೇಳಿದ್ರು. ಕಣ್ಣು ಮುಂದೆ ಮಾಡಿರೋದನ್ನ ಹೇಳೋಕ್ಕೆ ನಮಗೇನು ಅವಮಾನ ಅಲ್ಲ, ಓಕೆನಾ. ಇವಾಗ ಇದನ್ನೆಲ್ಲ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇಷ್ಟು ಬ್ಲೌಸು ಇನ್ನೂ ಇದೆ, ತೋರಿಸ್ತೀನಿ. ಇವೆಲ್ಲ ಸ್ಟಿಚಿಂಗ್ ಮಾಡುವಂಥ ಬ್ಲೌಸು. ಒಂದಷ್ಟು ಕಟಿಂಗ್ ಮಾಡಿದ್ದೀನಿ, ಒಂದಷ್ಟು ಕಟಿಂಗ್ ಮಾಡಿಲ್ಲ, ಹಾಗೆ ಇದೆ. ಕೆಲವೊಂದು ಲೈನಿಂಗ್ ಜೋಡಿಸಿದ್ದೀನಿ, ಕೆಲವೊಂದು ಲೈನಿಂಗ್ ಇಲ್ಲ ತರಬೇಕು, ಆ ಥರ ಇರುವಂಥ ಬ್ಲೌಸ್ಗಳು. ಇವಾಗ ಇನ್ನೂ ಇಷ್ಟು ಬಟ್ಟೆಗಳಿದೆ. ಇನ್ನು ಇವಾಗ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಮೇಲೆ ನಮ್ಗೆ ಇನ್ನೂ ಬಟ್ಟೆಗಳು ಜಾಸ್ತಿ ಬರುತ್ತೆ, ಓಕೆನಾ. ನಾನು ಎಷ್ಟೋ ವೀಡಿಯೋಗಳಲ್ಲಿ ಹಾಕಿದ್ದೀನಿ, ನೈಟ್ ಡ್ಯೂಟಿ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಹಾಕಿದ್ದೀನಿ. ಯಾಕೆಂದರೆ ನನಗೆ ಬೆಳಗ್ಗೆ ಹೊತ್ತು ಜಾಸ್ತಿ ಆ ಕಡೆ ಈ ಕಡೆ ಕೆಲಸಗಳಿರುತ್ತೆ, ಇಲ್ಲ ಒಂದಷ್ಟು ಫ್ಯಾನ್ಸಿ ಸ್ಟೋರ್ ಇರೋದ್ರಿಂದ ಅದು ಇದು ಕೇಳಕ್ಕೆ ಬರ್ತಾನೆ ಇರ್ತಾರೆ. ಆವಾಗ ಅವ್ರಿಗೆ ಎದ್ದು ಎದ್ದು ತೋರಿಸ್ತಾ ಇರಬೇಕು ಐಟಮ್ಸ್ನ. ಆವಾಗ ಏನಪ್ಪ ಮಾಡ್ತಾರೆ ಅಂದರೆ, ಟೈಮ್ ಅಲ್ಲೇ ಹೋಗ್ಬಿಡುತ್ತೆ ಅವ್ರಿಗೆ. ಅದು ಇದು ಎತ್ತಿ ತೋರಿಸಿ ಅವ್ರು ತೊಗೊಂಡು ಹೋಗೋಷ್ಟರಲ್ಲಿ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಹಂಗಾಗಿ ನೈಟ್ ನೋಡಿ, ನೈಟ್ ಟೈಮಲ್ಲಾದರೆ ನನಗೆ ಯಾರೂ ಡಿಸ್ಟರ್ಬ್ ಮಾಡಲ್ಲ. ಆವಾಗೇನಾಗುತ್ತೆ, ಬೇಗ ಬೇಗ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ರೆ ಫಾಸ್ಟಾಗಿ ಹೊಲ್ದ್ಬಿಡ್ಬೋದು. ಅದಕ್ಕೋಸ್ಕರ ನಾನು ನೈಟ್ ಟೈಮಲ್ಲಿ ಜಾಸ್ತಿ ಸ್ಟಿಚ್ ಮಾಡೋದು, ಓಕೆನಾ. ಡೇನೂ ಮಾಡ್ತೀನಿ, ಅಂದರೆ ಕಡಿಮೆ, ಅಂದರೆ ಒಂದೇ ಫಾಸ್ಟಾಗಿ ಮಾಡೋಕ್ಕಾಗಲ್ಲ. ಏಕೆಂದರೆ ಯಾರಾದರೂ ಬರ್ತಾ ಇರ್ತಾರೆ, ಎದ್ದೇಳಬೇಕು, ಕೂತ್ಕೋಬೇಕು, ಕಸ್ಟಮರ್ ಬಂದು ಮಾತಾಡಿಸಿದಾಗ ಅವ್ರನ್ನ ಮಾತಾಡಿಸ್ಬೇಕು. ಹಂಗಾಗಿ ನಮಗೆ ಸ್ವಲ್ಪ ಕೆಲಸ ಡಲ್ ಆಗುತ್ತೆ. ನಮ್ಮದು ಮನೆಯೂ ಇದೇ ಆಗಿರೋದ್ರಿಂದ ನಾನು ಸ್ವಲ್ಪ ನೈಟ್ ಟೈಮ್ ಇಲ್ಲಿ ಮಾಡ್ತೀನಿ ಕೆಲಸನ, ಓಕೆನಾ. ಹಂಗಾಗಿ ಇಷ್ಟು ಬಟ್ಟೆಗಳು ಇದ್ದಾವೆ, ಇನ್ನೂ ಇದೆ, ತೋರಿಸ್ತೀನಿ. ಅವರು ಬಟ್ಟೆ ಇವಾಗ ನಿಮಗೆ ಫಿನಿಶಿಂಗ್ ಇಲ್ಲ, ಬಟ್ಟೆ ಬರುತ್ತಾ ಅಂತ ಕೇಳೋರಿಗೆ ತೋರಿಸ್ತಾ ಇರುವಂಥದ್ದು, ಓಕೆನಾ. ಇಲ್ಲ ನಾನು ಅವ್ರನ್ನೇನು ಬನ್ನಿ ನಮ್ಮ ಹತ್ರನೇ ಹೊಲಿಸಿ ಅಂತ ನಾನು ಕೇಳಲಿಲ್ಲ, ಓಕೆನಾ. ಇವಾಗ ನಮ್ಮ ಹತ್ರನೇ ತಗೊಬನ್ನಿ ಅಂತ ಎಲ್ಲೆಡ್ಕೆ ಕೊಟ್ಟು ನಾನು ಅವ್ರನ್ನೇ ವೆಲ್ಕಮ್ ಮಾಡಿಲ್ಲ. ಬನ್ನಿ ನಮ್ಮ ಹತ್ರನೇ ಹೊಲ್ಸ್ಕೊಳ್ಳಿ ಅಂತ. ನಮ್ಮ ಹತ್ರ ಫಿನಿಶಿಂಗ್ ಇಲ್ಲ ಅಂದರೆ ಅವರು ಎಲ್ಲೋರ್ಸ್ಕೋತಾರೋ ಫಿನಿಶಿಂಗಾಗಿ ಹೊಲ್ಸ್ಕೊಳ್ಳಿ, ನಾನು ಬೇಡ ಅಂತ ಹೇಳಲ್ಲ. ಇವಾಗ ನಮ್ಮ ಹತ್ರ ಬನ್ನಿ ಅಂತ ಏನಾದರೂ ನಾನು ಕೇಳಿದ್ನ ಇವ್ರನ್ನ? ಯಾಕೆ ಆ ಥರ ಮಾತಾಡಬೇಕು? ಹೆಣ್ಮಕ್ಳೇ ಸತ್ರು ಅಂತಾರೆ ನೋಡಿ, ಆ ಥರ ಆಗ್ಬಿಟ್ಟಿದೆ. ನಾನು ತೋರಿಸೋದು ಏನಕ್ಕೆ ಅಂದರೆ, ಇವಾಗ ಸುಮಾರು ಜನ ಮನೇಲಿ ಮಿಷನ್ ಇರುತ್ತೆ, ಆದರೆ ಸ್ಟಿಚಿಂಗ್ ಬಂದ್ರೂ ಮಾಡಲ್ಲ. ಎಷ್ಟೋ ಜನ ಇವಾಗ ಅಕಸ್ಮಾತ್ ನಾವು ವೀಡಿಯೋ ನೋಡ್ತಾ ಇರ್ತಾರೆ, ನಮ್ಮ ವೀಡಿಯೋ ನೋಡಿದಾಗ ಅವ್ರಿಗೆ ಒಂದು ಮೋಟಿವೇಶನ್ ಆಗುತ್ತೆ. ನೋಡಿ, ಒಂದು ನೈಟ್ಗೆ ಇಷ್ಟು ಬಟ್ಟೆಗೊಳಲ್ದಿದ್ದಾರೆ, ಇಷ್ಟು ಕೆಲಸ ಮಾಡಿದ್ದಾರೆ, ಮನೆಯೆಲ್ಲ ಮೇಂಟೈನ್ ಮಾಡ್ಕೊಂಡು ಮಾಡಿದ್ದಾರೆ ಅನ್ನೋದೊಂದು ಅವ್ರಿಗೆ ಅನ್ವಯವಾಗಲಿ ಅಂತ ಮಾಡಿದ್ದಷ್ಟೇ. ಹೆಣ್ಮಕ್ಳಿಗೆ ಹೆಲ್ಪ್ ಆಗಲಿ ಅಂತ, ಮೋಟಿವೇಶನ್ ಆಗಲಿ ಅಂತ ಮಾಡಿರೋದೇ ಹೊರತು, ನಾವು ಇಷ್ಟು ದಿನ ಹೊಲಿತಾ ಇರ್ತೀವಿ. ಇವು ಹಬ್ಬಗಳಂತೂ ಫ್ರೀನೇ ಇರಲ್ಲ. ಆವಾಗ ಅಷ್ಟು ಬಟ್ಟೆ ಹೊಲಿತೀವಿ ಅಂದಾಗ ಎಲ್ಲನೂ ಬಿಲ್ ನಾವು ತೋರ್ಸೋಕ್ಕಾಗುತ್ತಾ? ಇಲ್ಲ. ಇವಾಗ ನನಗೆ ಈಗೇನು ಅನ್ನಿಸ್ತಾ ಇದೆ ಅಂದರೆ, ನೆಕ್ಸ್ಟ್ ನಾನು ಹೊಲಿಯೋದೆಲ್ಲ ಬಿಲ್ಗಳು ಎಷ್ಟಾಗುತ್ತೆ ಅಂತ ತೋರಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ಏನಕ್ಕೆ ಅಂದರೆ, ಇವಾಗ ಎಷ್ಟು ಜನ ನಮ್ಮನ್ನು ಇವತ್ತು ಥರ ಬ್ಯಾಡ್ ಕಮೆಂಟ್ ಹಾಕ್ತಿದ್ದಾರೆ, ಅಂಥವ್ರು ನೋಡಬೇಕು ಆ ವಿಡಿಯೋನ. ನೋಡಿಕೊಂಡು ತಿಳ್ಕೊಳ್ಳಿ. ನಾವು ಸುಮ್ಮನೆ ಹೊಲಿತೀವಿ, ಒಂದು ಸಲ ವೀಡಿಯೋ ಹಾಕ್ಬಿಟ್ರೆ ಹಂಗೆ ಅನ್ನಿಸ್ಬೋದು. ನಾವು ಅವಾಗವಾಗ ಹಾಕ್ತಾಯಿದ್ರೆ ನಾವು ಎಷ್ಟು ಬಟ್ಟೆ ಹೊಲಿತಾ ಇದ್ದೀವಿ, ಎಷ್ಟು ಬಟ್ಟೆ ಬರ್ತಾ ಇದೆ ಅನ್ನೋದು ಅವ್ರಿಗೂ ಐಡಿಯಾ ಬರುತ್ತೆ. ಇವಾಗ ಇಲ್ಲಿರೋರ್ದೆಲ್ಲ ರಿಪೀಟ್ ಬರೋ ಅಂಥ ಕಸ್ಟಮರೇ. ಏನಕ್ಕಪ್ಪ ಅಂದರೆ, ಈ ಜಾಸ್ತಿ ಬಟ್ಟೆಗಳು ಕೊಡೋದೆಲ್ಲನೂ ರಿಪೀಟ್ ಬರೋ ಅಂಥವ್ರೆ. ಈಗೆಲ್ಲ ಒಂದು ಬ್ಲೌಸ್ ಕೊಟ್ಟು ನೋಡ್ತಾರೆ ನೋಡಿ, ಅವ್ರು ಒಂದು ಕೊಟ್ಟು ಹೊಲ್ಸಿದ್ಮೇಲೆ ಬಂದರೆ ಬರ್ತಾರೆ, ಇಲ್ಲಾಂದ್ರೆ ಇಲ್ಲ. ಕೆಲವರು ಬರ್ತಾರೆ, ಒಂದು ಹೊಲ್ದ್ಮೇಲೆ ಅವ್ರಿಗೆ ಸ್ಯಾಟಿಸ್ಫೈ ಆಯಿತು ಅಂದರೆ ಬಂದೇ ಬರ್ತಾರೆ. ಆವಾಗ 4-5 ಬ್ಲೌಸ್ ತಂದುಬಿಟ್ಟು ಕೊಡ್ತಾರೆ, ಓಕೆನಾ. ಆ ಥರ ಇರುತ್ತೆ. ಅಂಥದ್ರಲ್ಲಿ ನನಗೆ ತುಂಬ ಜನ ರಿಟರ್ನ್ ಬಂದಿರೋರೇ ಹೊರತು ಯಾರು ಬಂದಿಲ್ಲ ಅನ್ನೋದಿಲ್ಲ. ಅದರಲ್ಲೂ ಇದ್ದಾರೆ ಒಂದು 5-6 ಜನ. ಇವಾಗ 100ರಲ್ಲಿ ಒಂದು 5 ಜನ ಬಂದಿಲ್ಲದೆ ಇರ್ಬೋದು. ಇವಾಗ ಬಂದು ಹೊಲ್ಸ್ಕೊಂಡು ಅವ್ರಿಗೆ ಸ್ಯಾಟಿಸ್ಫೈ ಆಗ್ತಾನೆ ಬಂದಿರದೇ ಇರ್ಬೋದು. ಒಂದು 5 ಜನ, 100 ಜನದಲ್ಲಿ 5 ಜನ ಬಂದಿಲ್ಲದೆ ಇರ್ಬೋದು. ಇನ್ನು 95 ಜನ ರಿಪೀಟ್ ಬರ್ತಾರೆ, ಆ ಥರ. ಹಂಗಾಗಿ ಇಷ್ಟು ಬಟ್ಟೆಗಳು ಇಟ್ಕೊಂಡು ನಾವು ಮನೇಲಿ ಇಲ್ಲೇನು ಅಂಗಡೀಲಿ ನೊಣ ಹೊಡಿತೀವ ಈ ಥರ ಕೂತ್ಕೊಂಡು ಬಟ್ಟೆಗಳು ಇಸ್ಕೊಳ್ದೇನೆ? ಅಂಥವ್ರು ಯಾಕೆ ಆ ಥರ ಮಾತಾಡಬೇಕು? ಅವ್ರಿಗಂತೂ ಕೆಲಸ ಮಾಡೋಕ್ಕಾಗಲ್ಲ, ಸುಮ್ಮನೆ ವೀಡಿಯೋ ನೋಡಿದ್ದಾರೆ, ಅದೊಂದು ಖುಷಿ ಇದೆ ನನಗೆ. ಅವ್ರಿಗೊಂದು ನಮಸ್ಕಾರ ಹೇಳ್ತೀನಿ, ಓಕೆನಾ. ತುಂಬ ಧನ್ಯವಾದಗಳು. ಅವ್ರ ಫುಲ್ ವೀಡಿಯೋ ನೋಡಿ ಈ ಥರ ಕಮೆಂಟ್ ಮಾಡಿರೋದಕ್ಕೆ ತುಂಬ ಧನ್ಯವಾದಗಳು. ನಮಗೂ ಒಂಥರ ಖುಷಿ ಆಗುತ್ತೆ. ಅದರಲ್ಲಿ ಖುಷಿ ಪಡಬೇಕು. ಈ ಥರ ಹೆಣ್ಮಕ್ಳಿಗೆ ಮೋಟಿವೇಶನ್ ಆಗಲಿ ಅಂತ ಮಾಡಿದ್ದಾರೆ. ನಮಗಿಂತ ಇನ್ನೂ ಕೆಲಸ ಮಾಡ್ದೇ ಏನೇನೋ ಮಾಡ್ತಾ ಇರ್ತಾರೆ. ಅಂಥವ್ರನ್ನೆಲ್ಲ ಬಿಟ್ಬಿಟ್ಟು ನಾವು ನಿಯತ್ತಾಗಿ ಮಾಡೋರಿಗೆ ಯಾಕೆ ಇವರು ಟಾರ್ಗೆಟ್ ಮಾಡ್ತಾರೆ? ಇವಾಗ ನೋಡಬೇಕು, ಏನೋ ಅವ್ರು ಮಾಡಿದಾರೋ ಬಿಟ್ಟಿದ್ದಾರೋ ಆ ಥರ ಒಂದು ಇದಿರಬೇಕೇ ಹೊರತು, ಇಲ್ಲ ಇವ್ರು ಮಾಡಿ ಎಕ್ಸ್ಪೀರಿಯೆನ್ಸ್ ಇದೆಯಾ? ಇವಾಗ ನಮ್ಗೆ ಇಲ್ಲಪ್ಪ, ನಮ್ಗೆ ಒಂದೇ ಬ್ಲೌಸ್ ಹೊಲಿಯೋಕ್ಕಾಗೋದು,
ಆ ಥರ ಸೋಂಬೇರಿತನ ಅದು. ಓಕೆನಾ? ಅವ್ರು ಸೋಂಬೇರಿತನದಿಂದ ಹೊಲಿಯಲ್ಲ ಅಂತಲೇ ಹೇಳ್ತೀನಿ. ನಾವು ಮನ್ಸು ಪಟ್ಟು ಮಾಡಿದ್ರೆ ನಾನು ಸುಮಾರು ಜನ ಟೈಲರ್ಸು ನೋಡಿದ್ದೀನಿ. ಎಷ್ಟೋ ಜನ ಟೈಲರ್ಸು ಟೈಮ್ ವೇಸ್ಟ್ ಮಾಡಕ್ಕೆ ಬಿಡ್ತಾರೆ, ಹೊಲಿಯೋಕ್ಕೆ ಹೋಗಲ್ಲ. ಇವಾಗ ನಾವು ಹೆಂಗೆ ಅಂದರೆ ನಾವು ಕೆಲಸಕ್ಕೋಸ್ಕರನೇ ವೇಟ್ ಮಾಡ್ತಾ ಇರ್ತೀವಿ. ಇವಾಗ ಅಕಸ್ಮಾತ್ ಇವಾಗ ಇಷ್ಟು ಬ್ಲೌಸಲ್ಲಿ ಇವಾಗ ಇನ್ನೊಬ್ರು ಯಾರಾದರೂ ಹೊಸಬರು ಬಂದರೆ ನಾನು ಬಿಡಲ್ಲ. ಅವ್ರದ್ದು ಹೊಲ್ಕೊಟ್ಬಿಟ್ಟು ಇವ್ರದ್ದು ಉಳಿಸ್ಕೋತೀನಿ. ಏನಕ್ಕಂದರೆ ಅವ್ರು ಹೊಸ ಕಸ್ಟಮರು ಮತ್ತೆ ಬರಬೇಕಲ್ವಾ. ಹಂಗಾಗಿ ಇವ್ರಿಗೇನು ಮಾಡ್ತೀನಿ, ಕನ್ವಿನ್ಸ್ ಮಾಡ್ತೀನಿ ನಾನು. ಇದು ಇವತ್ತಿಲ್ಲ, ನಾಳೆ ಹೊಲ್ಕೊಡ್ತೀನಿ, ನಾಳಿದ್ದು ಹೊಲ್ಕೊಡ್ತೀನಿ, ಏನೋ ಒಂದು ಹೇಳಿ ಇವ್ರಿಗೆ ಕನ್ವಿನ್ಸ್ ಮಾಡ್ತೀನಿ. ನನ್ನ ರೆಗ್ಯುಲರ್ ಕಸ್ಟಮರ್ಗೆ, ಹೊಸ ಕಸ್ಟಮರ್ನ ಉಳಿಸ್ಕೋತೀನಿ. ಅವ್ರಿಗೆ ಮತ್ತೆ ರಿಟರ್ನ್ ಬರಬೇಕು. ಆ ಥರ ನನ್ನ ಐಡಿಯಾ. ಆ ಥರ ನಾವು ಕಸ್ಟಮರ್ಸ್ನ ಉಳಿಸ್ಕೊಂಡಿರೋದ್ರಿಂದನೇ ಈ ಥರ ಅಂಗಡಿ ಮಾಡಿಕೊಂಡು ಈ ಥರ ವರ್ಕು, ಸ್ಟಿಚ್ಚು, ಫ್ಯಾನ್ಸಿ ಸ್ಟೋರ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರೋದು. ಓಕೆನಾ? ಸುಮ್ಮನೆ ಕಮೆಂಟ್ ಮಾಡಿ ಆ ಥರ ಈ ಥರ ಅನ್ನೋದು ದೊಡ್ಡ ತಪ್ಪು. ನಿಮ್ಗೆ ಇಷ್ಟ ಆಯಿತಾ ನೋಡಿ, ಇಲ್ವಾ ಬೇಡ ನೋಡಕ್ಕೆ ಹೋಗಬೇಡಿ. ಓಕೆನಾ? ಆದರೆ ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಮಗು ಮೇಲೆ ಕಮೆಂಟ್ ಮಾಡೋದು ತಪ್ಪಾಗುತ್ತೆ. ಓಕೆನಾ? ನೀವು ಆ ಥರ ಮಾಡಬೇಕು ಅಂತ ನಿಮ್ಮ ಮನ್ಸಿಗೆ ಬರಬೇಕು. ಅಯ್ಯೋ ನಾವು ಆ ಥರ ಒಂದು ಮಿಷಿನ್ ತೊಗೊಂಡು ಇವಾಗ ಎಷ್ಟು ನಾನು ಮಿಷಿನ್ ತೊಗೊಬರಕ್ಕೆ ಹೋದಾಗಲೇ ಒಬ್ಬರು, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಇವಾಗ ಟೈಲರಿಂಗ್ ಆದರೆ ಮನೇಲೇ ಮಾಡ್ಬೋದು ಅಂತ ಎಲ್ಲರೂ ಕಲಿತ್ಕೋಬೇಕು ಹೇಳಿ, ನಿಮ್ಗೇನಾದರೂ ಗೊತ್ತಿದ್ರೆ ಟೈಲರಿಂಗ್ ಕ್ಲಾಸು ಅಂತ ಕೇಳ್ತಾಯಿದ್ರು. ನಾನು ಹೇಳಿದೆ ಯೂಟ್ಯೂಬಲ್ಲೇ ತುಂಬಾ ಸಿಗುತ್ತೆ, ಕ್ಲಾಸ್ ಎಲ್ಲ ಹೇಳ್ಕೊಡೋದಿರುತ್ತೆ, ನೋಡಿ ನಿಮ್ಗೆ ಯಾವ್ದು ಸ್ಯಾಟಿಸ್ಫೈ ಆಗುತ್ತೆ ಅದು ತೊಗೊಳ್ಳಿ ಅಂತಲೂ ಹೇಳಿದೆ ನಾನು. ಓಕೆನಾ? ಹಂಗಿರುತ್ತೆ. ಹಂಗೆ ಅವ್ರು ಕೆಲಸ ಬಿಟ್ಬಿಟ್ಟು ಮತ್ತೆ ಟೈಲರಿಂಗ್ ಕೆಲ್ಸಕ್ಕೆ ಇಳಿತಿದ್ದಾರೆ ಅಂದರೆ ಅವ್ರು ಆ ಕೆಲಸದ ಮೇಲೆ ಎಷ್ಟು ನಂಬಿಕೆ ವಿಶ್ವಾಸ ಇಟ್ಕೊಂಡಿರ್ಬೇಕು ಹೇಳಿ ಅಲ್ವಾ. ಈಗಿನ ಜನ್ರೇಷನ್ ನೋಡ್ತಾ ಇರುವಂಥದ್ದು, ನಾನು ಹೇಳ್ದಂಗೆ ಟೈಲರಿಂಗಲ್ಲಿ ಮನೇಲಿ ಎಷ್ಟೋ ಕೆಲಸ ಮಾಡ್ಬೋದು. ನಾನು ಹೇಳ್ದಂಗೆ ಬರೀ ಆಲ್ಟ್ರೇಷನ್ ಬಟ್ಟೆ ಮಾಡಿಕೊಂಡೇ ಜೀವನ ಮಾಡ್ಬೋದು. ಈ ಬ್ಲೌಸ್ನೇ ಹೊಲಿಬೇಕು ಅಂತ ಏನಿಲ್ಲ, ಆಲ್ಟ್ರೇಷನ್ ಬಟ್ಟೆಗಳು ಮಾಡ್ಕೊಂಡು ಜೀವನ ಮಾಡ್ತಿರೋರು ಎಷ್ಟೋ ಜನ ಇದ್ದಾರೆ. ನೀವೇನಾದರೂ ಬೆಂಗಳೂರು ದಾಸರಹಳ್ಳಿಲಿದ್ದರೆ, ಅಗ್ರಹಾರ ದಾಸರಹಳ್ಳಿಲಿ, ಅಲ್ಲಿ ಮೇಯ್ನ್ ರೋಡಲ್ಲೇ ತುಂಬ ಜನ ಏಜ್ ಆಗಿರೋರು ಮಿಷಿನ್ ಮೇಲೆ ಕೂತ್ಕೊಂಡು ಹೊಲಿತಾ ಇರ್ತಾರೆ. ಯಾರಾದರೂ ಆ ಕಡೆಯವರು ಇದ್ದರೆ ನೋಡಿ, ಅಲ್ಲಿ ಮೇಯ್ನ್ ರೋಡಲ್ಲೇ ಕೂತ್ಕೊಂಡು ವಯಸ್ಸಾಗಿರೋರು ಅಂದರೆ ಆಲ್ಟ್ರೇಷನ್ ಬಟ್ಟೆಗೆ ಅಂತಲೇ ಕೂತ್ಕೊಂಡಿರ್ತಾರೆ. ಇವಾಗ ಹೊಸ ಟಾಪು ಹರಿದೋಗಿರೋದು ಅವನ್ನೆಲ್ಲ ತೊಗೊಂಡೋಗ್ಬಿಟ್ಟು ಅಲ್ಲೇ ಹೊಲ್ದು ಕೊಟ್ಬಿಟ್ಟು ಅಲ್ಲೇ ದುಡ್ಡು ಇಸ್ಕೋತಾರೆ. ಆ ಥರ ಹಂಗೆ ರೋಡ್ ಫುಟ್ಪಾತ್ ಮೇಲೆ ಕೂತ್ಕೊಂಡು ಹೊಲಿತಾ ಇರೋವಂಥದ್ದು. ಓಕೆನಾ? ಆ ಥರ ಜೀವನ ಮಾಡ್ತಿರೋರು ಇದ್ದಾರೆ. ಓಕೆನಾ? ಇವಾಗ ಮನೆಗಳಲ್ಲಿ ಎಷ್ಟು ಜನ ಜೀವನ ಮಾಡ್ತಾಯಿಲ್ಲ, ಬಟ್ಟೆ ಹೊಲ್ದು ಅಂಗಡಿನೇ ಮಾಡಬೇಕಾಗಿಲ್ಲ, ಮನೆಗಳಲ್ಲೇ ಹೊಲ್ದು ಜೀವನ ಮಾಡ್ತಿರೋರು ಎಷ್ಟೋ ಜನ ಇದ್ದಾರೆ. ಓಕೆನಾ? ಹಂಗಾಗಿ ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಮಕ್ಳನ್ನ ಈ ಥರ ಹೀಯಾಳ್ಸಕ್ಕೆ ಹೋಗಬೇಡಿ. ನೀವು ಹೇಳ್ತಿರೋ ಸುಳ್ಳು, ಫಿನಿಶಿಂಗ್ ಇಲ್ದೇ ಇವಾಗ ಕಸ್ಟಮರ್ ಬರ್ತಾರಾ ಹೇಳಿ? ಹೋಗಲಿ. ಫಿನಿಶಿಂಗು ಅಂದರೆ ನಾನು ಅವತ್ತು ವೀಡಿಯೋ ಏನಕ್ಕಪ್ಪ ಅಷ್ಟು ಫಾಸ್ಟಾಗಿ ಮಾಡಿದೆ ಅಂದರೆ ಅರ್ಜೆಂಟಾಗಿ ಕೊಡಬೇಕಿತ್ತು, ಅದು ಐರನ್ ಮಾಡಿರಲಿಲ್ಲ, ಹಾಗೆ ತೋರಿಸ್ಬಿಟ್ಟು ನಾನು ಆಮೇಲೆ ಐರನ್ ಮಾಡಿ ಕೊಟ್ಟೆ. ಓಕೆನಾ? ಐರನ್ ಮಾಡಿದೆ ನಾವು ಕೊಡೋಲ್ಲ, ಐರನ್ ಮಾಡಿಬಿಟ್ಟೆ ಕೊಡೋದು ಬ್ಲೌಸ್ನ. ಹಂಗಾಗಿ ಈ ಥರ ಮಾತಾಡೋಕ್ಕಂತೂ ಹೋಗಬೇಡಿ. ಓಕೆನಾ? ಇವಾಗ ಇಷ್ಟು ಬ್ಲೌಸ್ ಇದೆ, ಇನ್ನೂ ಇರೋದನ್ನ ತೋರಿಸ್ತೀನಿ. ಏನಕ್ಕಪ್ಪ ಅಂದರೆ ಗೊತ್ತಾಗಲಿ. ಇವಾಗ ಅವರು ಅಕಸ್ಮಾತ್ ಈ ವಿಡಿಯೋನ ನೋಡಿದ್ರೆ ಅವ್ರಿಗೆ ಗೊತ್ತಾಗಬೇಕು. ಸುಮ್ಮನೆ ಹೇಳಲ್ಲ ಯಾರೂ ಈ ಥರ ಅಂತ. ನೋಡಿ, ಇದು ಒಬ್ಬರದು, ಇದು ಡಿಸೈನ್ ಹೊಲಿಬೇಕು. ಇದ್ರ ವೀಡಿಯೋ ಹಾಕ್ತೀನಿ. ಇದು ಸ್ವಲ್ಪ ಲೀಫ್ ಡಿಸೈನ್ ಹೇಳಿದ್ದಾರೆ. ಈ ಡಿಸೈನ್ ನಾನು ಎಲ್ಲ ಡಿಸೈನು ಹಾಕ್ತೀನಿ. ಓಕೆನಾ? ನಾನು ಯಾವ್ಯಾವ ಡಿಸೈನು ಪ್ಲೇನ್ ಯಾವ್ಯಾವ್ದು ಹೊಲಿತೀನಿ ಎಲ್ಲನೂ ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ. ಓಕೆನಾ? ಸುಮ್ಮನೆ ತೋರ್ಸೋಕ್ಕಾಗಲ್ಲ. ಇದೂ ಅಷ್ಟೇ, ಇದು ಆಲ್ರೆಡಿ ಇವಾಗ ಕಟಿಂಗ್ ಮಾಡಬೇಕು. ಲೈನಿಂಗ್ ಬಟ್ಟೆ ಅದಕ್ಕೆ ಮೇಲೆ ಇಟ್ಟಿದ್ದೀನಿ. ಇದೆಲ್ಲ ಲೈನಿಂಗ್ ಬ್ಲೌಸ್. ಇದು ಮಾಮೂಲಿ ಪೀಸ್ ನನ್ನ ಹತ್ರನೇ ತೊಗೊಂಡಿರೋದು ಇದೆಲ್ಲನೂ. ಇದು ಲೈನಿಂಗ್ ಹಾಕಿ ಸ್ಟಿಚ್ ಮಾಡಬೇಕು. ನೋಡಿ, ಇಲ್ಲೇ ಲೈನಿಂಗ್ ಇಟ್ಟಿದ್ದೀನಿ. ಇದು ಅವ್ರದ್ದೇ, ಕಟಿಂಗ್ ಮಾಡಿದ್ದೀನಿ, ಸ್ಟಿಚ್ ಮಾಡಬೇಕು. ಇದೆಲ್ಲ ಒಬ್ಬರದೇ. ಓಕೆನಾ? ಮತ್ತು ಇದು ಕಟಿಂಗ್ ಆಗಿದೆ. ಇದು ಸ್ಟಿಚಿಂಗ್ ಮಾಡಬೇಕು. ಇಲ್ಲೆಲ್ಲ ಬರೆದಿದ್ದೀನಿ ಡಿಸೈನು, ಎಷ್ಟು ಬ್ಲೌಸು, ಎಷ್ಟು ಅವ್ರದ್ದೇನು ಅಂತ ಎಲ್ಲನೂ ಬರೆದಿದ್ದೀನಿ. ಇದು ಕಟಿಂಗ್ ಎಲ್ಲ ಆಗಿದೆ, ಸ್ಟಿಚಿಂಗ್ ಮಾಡಬೇಕು. ಓಕೆನಾ? ಇದು ಒಂದು ಸಾದಾ ಬ್ಲೌಸು. ಇದು ಎಲ್ಲ ಮಿಕ್ಸಲ್ಲಿದೆ. ಇದು ಕಟಿಂಗ್ ಆಗಿದೆ, ಸ್ಟಿಚಿಂಗ್ ಮಾಡಬೇಕು. ಓಕೆನಾ? ಇದು ಕಟಿಂಗ್ ಆಗಿದೆ, ಇದು ಕಟಿಂಗ್ ಆಗಿದೆ. ಇವೆಲ್ಲ ಕಟಿಂಗ್ ಆಗಿರುವಂಥದ್ದು ಸ್ಟಿಚ್ ಮಾಡಬೇಕು. ಓಕೆನಾ? ನಮ್ದೇನು ಗೊತ್ತಾ, ಹಿಂಗೆ ಕಟಿಂಗ್ ಮಾಡಿರ್ತೀವಿ. ಇವಾಗ ಅರ್ಜೆಂಟಾಗಿ ಯಾರೋ ಹೊಸ ಕಸ್ಟಮರ್ ಬಂದರೆ ಇದನ್ನು ಸೈಡ್ಗೆ ಇಟ್ಬಿಡ್ತೀವಿ. ಹೊಸದಲ್ಲಿ ಕೊಟ್ಬಿಟ್ಟು ಅವರು ಇನ್ನೊಂದು ಸಲ ಬರಲಿ ಇವ್ರಿಗೆ ಕನ್ವಿನ್ಸ್ ಮಾಡ್ತೀವಿ. ನಾಳೆ ಬನ್ನಿ, ನಾಳೆ ಆ ಥರ ಹೇಳ್ಕೊಂಡು ನಾವು ಮಾಡೋದು. ಹೊಸ ಕಸ್ಟಮರ್ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ, ಹಳೆ ಕಸ್ಟಮರ್ನೂ ಬಿಡಲ್ಲ. ಆದರೆ ಇವ್ರಿಗೆ ಕನ್ವಿನ್ಸ್ ಮಾಡ್ತೀವಿ. ಯಾಕೆಂದರೆ ನಮ್ಮ ರೆಗ್ಯುಲರ್ ಆಗಿ ಕಸ್ಟಮರ್ ಆಗಿದ್ದರಿಂದ ಇವ್ರಿಗೆ ಹೇಳ್ಬೋದು, ಅವ್ರಿಗೆ ಹೇಳೋಕ್ಕಾಗಲ್ಲ. ಓಕೆನಾ? ಆ ಥರ ಇರುತ್ತೆ. ಅವರು ಒಂದು ಸಲ ಬಂದು ಓದಿ ಪರಿಚಯ ಆಗೋದ್ರೆ ಆವಾಗ ಅವ್ರಿಗೂ ಅದೇ ಥರ ಕನ್ವಿನ್ಸ್ ಮಾಡೋದು. ಆವಾಗ ಇನ್ನೊಬ್ರು ಹೊಸ ಕಸ್ಟಮರ್ ಬಂದಾಗ ಅವ್ರಿಗೂ ಹಂಗೆ ಹೇಳಿ ಕನ್ವಿನ್ಸ್ ಮಾಡೋದು. ಇವತ್ತು ಇಲ್ಲ, ನಾಳೆ ಬೆಳಗ್ಗೆನೇ ಕೊಡ್ತೀನಿ, ಸಂಜೆ ಕೊಡ್ತೀನಿ ಆ ಥರ ಹೇಳಿ ಕೊಡೋದು. ಆ ಥರ. ಓಕೆನಾ? ನೋಡಿ, ಅದೆಲ್ಲ ಆಯಿತು. ಇದು ಹೊಸ ಸೀರೆಗಳು ಒಟ್ಟಿಗೆ ತಂದಿದ್ದಾರೆ ಎಲ್ಲನೂ. ಇದೆಲ್ಲ ಸ್ಟಿಚ್ ಮಾಡಬೇಕು. ಇದೆಲ್ಲ ಸಿಂಪಲ್ಲಾಗಿ ಪೈಪಿಂಗ್ ಇಟ್ಬಿಟ್ಟು ನೆಕ್ ಮಾತ್ರ ಚೇಂಜ್ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ? ಇದೆಲ್ಲನೂ ಸಿಂಪಲ್ ಸ್ಯಾರಿಗಳು, ಡೈಲಿ ಯೂಸ್ಗೆ ಉಡುವಂಥ ಸ್ಯಾರಿ ಇವೆಲ್ಲ. ಇದನ್ನೆಲ್ಲನೂ ಅದೇ ಅವ್ರು ಹೇಳಿರೋದು. ಸಿಂಪಲ್ಲಾಗಿ ಪೈಪಿಂಗ್ ಇಟ್ಬಿಟ್ಟು
ನೆಕ್ ಒಂದು ಚೇಂಜ್ ಮಾಡಿ, ಅಂದರೆ ಸ್ಕ್ವಯರ್ ನೆಕ್ಕು, ವಿ ನೆಕ್ಕು, ರೌಂಡ್ ನೆಕ್ಕು, ಪಾಟ್ ನೆಕ್ಕು, ಸ್ವೀಟ್ ಹಾರ್ಟ್ ನೆಕ್ಕು ಆ ಥರ ಚೇಂಜ್ ಮಾಡಿ ಅಂತ ಹೇಳಿದ್ದಾರೆ. ಇನ್ನೂ 5-6 ಸೀರೆ ಇದೆ, 5 ಸೀರೆ 10 ಸೀರೆನೇ ಇದೆ ಅಂದರು. ಸದ್ಯಕ್ಕೆ ಇದೆಲ್ಲ ಹೊಲ್ಕೊಟ್ಬಿಡಿ, ನಾನು ಆಮೇಲೆ ಅದು ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಓಕೆನಾ. 1 2 3 4 5 ಓಕೆನಾ. 5 ಸೀರೆ ಇದು ಒಬ್ಬರದೇನೆ. ಇದಕ್ಕೆ ಫಾಲು, ಜಿಗ್ಜಾಗು, ಸ್ಟಿಚ್ಚಿಂಗು ಎಲ್ಲ ಮಾಡಬೇಕು. ಓಕೆನಾ. ಆಯಿತಾ. ಸುಮ್ಮನೆ ಈಗ ಇಷ್ಟೊಂದು ಸೀರೆಗಳು, ಇದು ಹೊಸ ಸೀರೆಗಳು ತೋರ್ಸೋಕ್ಕಾಗುತ್ತಾ ಹೇಳಿ, ನೀವು ಹೇಳಿ. ಇದೆಲ್ಲ ಒಂದು ಬ್ಯಾಗಲ್ಲಿರುವಂಥದ್ದು, ಒಬ್ಬರದೇನೆ. ಓಕೆನಾ. ಒಬ್ಬರೇ ಕಸ್ಟಮರ್ದು. ಇದೆಲ್ಲ ಇನ್ನೂ ಲೈನಿಂಗ್ ತಂದಿಲ್ಲ, ಏನಿಲ್ಲ, ತರಬೇಕು. ಇದಕ್ಕೆಲ್ಲ ಲೈನಿಂಗ್ ತಂದು ನಾನು ಹೇಳ್ದಂಗೆ ಒಬ್ಬರದೇ ಆಗಿರೋದ್ರಿಂದ ಒಂದೇ ಅಳತೆ ಒಟ್ಟಿಗೆ ಕಟ್ ಮಾಡಿ ತೋರಿಸ್ತೀನಿ. ಕಟಿಂಗ್ ಮಾಡುವಾಗಲೂ ನಿಮಗೆ ಕಟಿಂಗ್ ವಿಡಿಯೋ ಹಾಕ್ತೀನಿ. ಒಟ್ಟಿಗೆ ಇವ್ರದ್ದು ಒಂದೇ ಸಲ ಎಷ್ಟು ಬ್ಲೌಸ್ ಕಟಿಂಗ್ ಮಾಡ್ಬೋದು ಅಂದ್ಬಿಟ್ಟು. ಓಕೆನಾ. ಇವಾಗ ಇದಾಯಿತು. ಓಲ್ಡ್ ಸ್ಯಾರಿಲಿ ಇದರಲ್ಲಿ ಫ್ರಾಕ್ ಥರ ಹೊಲ್ಕೊಡಿ ಅಂತ ಕೊಟ್ಟಿದ್ದಾರೆ. ಓಕೆನಾ. ಇದು ಫ್ರಾಕ್ ಹೊಲಿಯೋಕ್ಕೆ ಕೊಟ್ಟಿರುವಂಥ ಸ್ಯಾರಿ, ಓಲ್ಡ್ ಸ್ಯಾರಿ. ಇದನ್ನು ಕಟಿಂಗ್ ವಿಡಿಯೋ ಹಾಕ್ತೀನಿ, ಕಟಿಂಗು ಸ್ಟಿಚಿಂಗ್ ವಿಡಿಯೋ ಎಲ್ಲ ಹಾಕ್ತೀನಿ. ಓಕೆನಾ. ಮತ್ತು ಇದು ಇದೆ ಸ್ಯಾರಿಗಳು, ಅಂದರೆ ಎಲ್ಲ ಓಪನ್ ಆಗಿಬಿಟ್ಟಿದೆ ಸ್ಯಾರಿ ನೋಡಿ. ಇದು ಒಂದು, ಇದು ಅಳತೆ ಬ್ಲೌಸ್ ಅವ್ರದ್ದೇನೆ. ಮತ್ತು ಇದೊಂದು, ಮತ್ತು ಇದೊಂದು ನೋಡಿ, ಇದು ಒಂದು, ಮತ್ತು ಇದು ಒಂದು. ಇನ್ನೇನಿದೆ, ಇದು ಲಂಗ, ಇದು ಅಳತೆ ಬ್ಲೌಸ್. ಇದು ಈ ಅಳತೆಗೆ ಇದನ್ನು ಹೊಲಿಬೇಕಾಗಿರುವಂಥದ್ದು. ಓಕೆನಾ. ನೋಡಿ 1 2 3 4 5 ಸ್ಯಾರಿ ಇದೆ. ಓಕೆನಾ. ಇದು ಫ್ರಿಲ್ ಸ್ಯಾರಿ. ಇದು ಯಾವಾಗಲೂ ಅವಾಗ ತೊಗೊಂಡಿರೋದಂತೆ. ಇದಕ್ಕೆ ಬ್ಲೌಸ್ ಇಲ್ಲ. ಈ ಕಲರ್ ಬ್ಲೌಸ್ ತಂದು ಹೊಲ್ಕೊಡಿ ಅಂತ ಹೇಳಿದ್ದಾರೆ. ಓಕೆನಾ. ಈ ಬಾರ್ಡರ್ ಕಲರಲ್ಲಿ ನನಗೆ ಬ್ಲೌಸ್ ತಂದುಬಿಟ್ಟು ಹೊಲ್ಕೊಡಿ, ನೀವೇ ತಂದು ಹೊಲ್ಕೊಡಿ ಅಂತ ಹೇಳಿದ್ದಾರೆ. ಓಕೆನಾ. ಈ ರೀತಿ ಇದೆ. ಈ ರೀತಿ ನಮಗೆ ಹೇಳಿದ್ದಾರೆ ಅವರು, ಬ್ಲೌಸ್ ಪೀಸ್ ತಂದು ನಮ್ಗೆ ರೆಡಿ ಮಾಡಿಕೊಡಿ ಅಂತ. ಓಕೆನಾ. ಹಂಗಾಗಿ ಈ ಥರ ನಮಗೆ ಬಟ್ಟೆಗಳಿದ್ದಾಗ ಫಿನಿಶಿಂಗ್ ಇಲ್ಲ, ಬಟ್ಟೆ ಬರೋಲ್ಲ ನಿಮಗೆ, ಮತ್ತೆ ಇವಾಗ ಒಂದು ಸಲ ಕೊಟ್ಟರೆ ಇನ್ನೊಂದು ಸಲ ಅವ್ರು ಬಟ್ಟೆ ಕೊಡೋಲ್ಲ ಅಂತ ಹೆಂಗೆ ಇದು ಹಿಂಗೆ ಮಾತಾಡ್ತಾರಪ್ಪ, ನನಗಂತೂ ಗೊತ್ತಿಲ್ಲ. ಸದ್ಯ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಈ ಬಟ್ಟೆಗಳೆಲ್ಲ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದು. ಇಲ್ಲ, ಅವ್ರಿಗೆ ಬಟ್ಟೆಗಳು ಬರೋಲ್ಲ ಅನಿಸುತ್ತೆ. ಮೋಸ್ಟ್ಲಿ ನನ್ನ ಪ್ರಕಾರ ಅವ್ರಿಗೆ ಬಟ್ಟೆಗಳು ಬರೋಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಹಂಗೆ ಅನ್ನಿಸ್ಬೋದು, ನಮ್ಗೆ ಬಟ್ಟೆಗಳು ಬರೋಲ್ಲ, ಅವ್ರಿಗೆ ಹೆಂಗೆ ಬರುತ್ತೆ ಅಂತ. ಅವ್ರು ಫಿನಿಶಿಂಗ್ ಕೊಡೋಲ್ಲ ಅನಿಸುತ್ತೆ, ಹಂಗೆ ಬಟ್ಟೆಗಳು ಬರೋಲ್ಲ ಅನಿಸುತ್ತೆ. ಇದೆಲ್ಲ ಅರ್ಧಂಬರ್ಧ ಕಟಿಂಗ್ ಮಾಡಿದ್ದೀನಿ ನೋಡಿ. ಇದೆಲ್ಲ ಕಟ್ಟಿಂಗ್ ಆಗಿದೆ, ತುಂಬ ದಿನದ್ದು. ಇದು ಸ್ಟಿಚ್ ಮಾಡಬೇಕು. ಓಕೆನಾ. ಇದು ಅಳತೆ ಬ್ಲೌಸು. ಮತ್ತು ಇದೊಂದು ಸೀರೆ ಬ್ಲೌಸು. ಇದು ಪ್ಲೇನ್ ಬ್ಲೌಸು. ಇದು ಪ್ಲೇನು, ಇದು ಲೈನಿಂಗ್ ಹಾಕಬೇಕು. ಇದು ಪ್ಲೇನು, ಇದು ಕಟಿಂಗ್ ಆಗಿದೆ. ಓಕೆನಾ. ಇದು ಅಳತೆ ಬ್ಲೌಸು. ಇದೊಂದು ಕಟಿಂಗ್ ಆಗಿದೆ. ಇದು ಸ್ಯಾರಿದು. ಓಕೆನಾ. ಇದಿಷ್ಟಿದೆ. ಇವ್ರದ್ದೇನು ಅಂದರೆ, ಇವರು ದುಡ್ಡು ಸ್ವಲ್ಪ ಒಟ್ಟೊಟ್ಟಿಗೆ ಕೊಡೋಕ್ಕಾಗಲ್ಲ. ನಾನೊಂದು ಬ್ಲೌಸ್ ಹೊಲ್ಕೊಟ್ರೆ ಆ ದುಡ್ಡು ಕೊಟ್ಬಿಟ್ಟು ತೊಗೊಂಡೋಗ್ತಾರೆ. ಆ ಥರ ಇವರು ಒಟ್ಟಿಗೆ ಎಲ್ಲನೂ ಹೊಲಿದ್ರೆ ಇಸ್ಕೊಂಡು ಹೋಗೋಕ್ಕೆ ದುಡ್ಡು ಕೊಡೋಕೆ ಕಷ್ಟ ಆಗುತ್ತೆ. ಅವರು ಹೇಳ್ತಾರೆ 1 ಇಲ್ಲ 2 ಹೊಲ್ಕೊಡಿ, ಹೊಲ್ದಾದ ತಕ್ಷಣ ಹೇಳಿ ನಾನು ದುಡ್ಡು ಕೊಟ್ಬಿಟ್ಟು ತೊಗೊಂಡೋಗ್ತೀನಿ. ನೆಕ್ಸ್ಟ್ ಆಮೇಲೆ 2 ಹಂಗೆ ಒಟ್ಟಿಗೆ ಅವ್ರಿಗೆ ದುಡ್ಡು ಕೊಡೋಕ್ಕಾಗ್ತಾ ಇರೋ ಕಾರಣ 2 ಪೀಸು ಹೊಲ್ಸ್ಕೊತಾರೆ, 1 2 ಆ ಥರ. ಓಕೆನಾ. ನೋಡಿ ಈ ಥರನೂ ಇದೆ. ಇವರು ನನ್ನ ರೆಗ್ಯುಲರ್ ಕಸ್ಟಮರೇ. ಓಕೆನಾ. ಹಿಂಗೆ ಇಷ್ಟು ಜನ ನಮ್ಮ ಹತ್ರ ಬರೋದೆಲ್ಲನೂ ಈ ಥರ ಇದೆ. ಇಷ್ಟು ತೋರಿಸಿದ್ದೀನಿ. ಇವಾಗ ಇಷ್ಟನ್ನು ಕಟಿಂಗ್ ಮಾಡಿ, ಇವಾಗ ಸದ್ಯಕ್ಕೆ ನಮ್ಗೆ ಇನ್ನೂ ಹಬ್ಬ ಸ್ಟಾರ್ಟ್ ಆಗಿಲ್ಲ. ಇನ್ನು ವರಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆದರೆ ಇನ್ನೂ ಬೇಜಾನ್ ಬಟ್ಟೆಗಳು ಬರುತ್ತೆ. ಓಕೆನಾ. ಈ ಥರ ಇರುತ್ತೆ. ಇದು ಒಂದು ಡ್ರೆಸ್ಸು ನೋಡಿ, ಇದು ಪ್ಯಾಂಟು, ಇದು ಟಾಪು. ಓಕೆನಾ. ಇದು ಒಂದು ಸ್ಟಿಚ್ ಮಾಡಬೇಕು. ಇದಕ್ಕೆ ಲೈನಿಂಗ್ ತಂದಿದೆ, ಯಾವುದೋ ಬೇರೆದಕ್ಕೆ ಯೂಸ್ ಮಾಡಿಕೊಂಡೆ. ಮನೆ ಯಾವುದೋ ಡ್ರೆಸ್ಗೆ ಅರ್ಜೆಂಟು ಹೊಲಿಬೇಕಿತ್ತು, ಇದ್ರದ್ದು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ತಂದು ಹೊಲಿಬೇಕಿದು. ಓಕೆನಾ. ಈ ರೀತಿ ಸ್ಟಿಚ್ ಮಾಡಬೇಕು. ಇದು ನಾನು ಮಾತಾಡಿದ್ದು ಸರಿನೋ ತಪ್ಪೋ ಗೊತ್ತಿಲ್ಲ, ಒಟ್ಟು ನನಗನ್ಸಿದ್ದು ಹೇಳಿದ್ದೀನಿ. ಯಾಕೆಂದರೆ ನಾವು ಇಷ್ಟು ಬಟ್ಟೆಗಳು ಹೊಲಿತಾ ಇದ್ರು ಇವ್ರು ಹಿಂಗೆ ಮಾತಾಡ್ತಾರಲ್ಲ, ಬಟ್ಟೆಗಳು ಬರುತ್ತಾ ಇಲ್ವಾ, ಸುಮ್ಮನೆ ಅಂಗಡಿ ಮಾಡ್ಕೊಂಡು ಕೂತ್ಕೋತಾರೇನೋ, ನೊಣ ಮಾಡ್ಕೊಂಡು ಅನ್ಕೋತಾರೇನೋ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.